ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ವಿನಿಶಾ ನೀರು. ನಾನು ಮಾಜಿ MLA ಮತ್ತು ಉಪಾಧ್ಯಕ್ಷರು ಇಲ್ಲಿ KCCDCಯಲ್ಲಿ. ಸರ್ಕಾರ ನಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ ಆಸ್ ವೈಸ್ ಚೇರ್ಮನ್. ನಾವು 1.5 ವರ್ಷದಿಂದ ಈ KCCDC ರೆಡಿ ಆಗಿದ ಮೇಲೆ ನಾವು ಎಲ್ಲರೂ ಸೇರಿಕೊಂಡು ಬೋರ್ಡ್ ಆಫ್ ಡೈರೆಕ್ಟರ್ಸು, ಚೇರ್ಮನ್, MD ಎಲ್ಲ ಸೇರಿಕೊಂಡು ತುಂಬ ನಮ್ಮ ಪರ್ಸ್ನಲ್ ಲೈಫ್ಸ್ ಪಕ್ಕದಲ್ಲಿ ಇಟ್ಕೊಂಡು ನಾವು KCCDC ಬಳಸೋಕ್ಕೆ ನಾವು ಕೆಲಸ ಮಾಡಿದ್ವಿ. ಅವ್ರು ಯಾರು ಆರೋಪ ಮಾಡ್ತಾರೆ ಅವ್ರಿಗೆ ಸರಿ ಮಾಹಿತಿ ಇಲ್ಲ, ಎಲ್ಲ ಜಾಸ್ತಿ ಸುಳ್ಳು ಹೇಳ್ತಾರೆ ಮತ್ತು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಜನರಿಗೆ. ನಮಗೆ ಶೇಮ್ ಆಗುತ್ತೆ, ನಮ್ಮ ಕ್ರೈಸ್ತ ಸಮುದಾಯ ಅವರು ಈ ಥರದ್ದು ಮಾಡ್ತಾರೆ ಅಂತ. ಯಾವುದಾದ್ರೂ ಯಾವಾಗಲೂ ಬೇಕಾದರೆ ನಮಗೆ ಒಂದು ಆಫೀಸ್ ಇದೆ, ಇಲ್ಲಿ ಬಂದು ಏನು ಮಾಹಿತಿ ಬೇಕೋ ಅವ್ರಿಗೆ ಕೇಳಿ. ಅವ್ರು ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮ KCCDC ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದರೆ ಸರ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಇದೆ. ಅಲ್ಲಿ ಏನೇನು ವಾಟ್ ಎವರ್ ಪ್ರೋಗ್ರಾಮ್ಸ್ ನಾವು ಮಾಡಿದ್ವಿ, ಎಷ್ಟು ಫಂಡ್ ರಿಲೀಸ್ ಮಾಡಿದ್ವಿ, ಯಾವ್ಯಾವ ಯೋಜನೆಗೆ ನಾವು ಸಹಾಯ ಮಾಡಿದ್ವಿ ಎಲ್ಲ ಇದೆ. ಇದು ಏನೋ ನಾವು ಮುಚ್ಕೊಂಡು ಮಾಡ್ತಾ ಇದ್ದಿಲ್ಲ. ಎವ್ರಿಥಿಂಗ್ ಈಸ್ ಆನ್ ಅವರ್ ವೆಬ್ಸೈಟ್. ಅಲ್ಲಿ ನೋಡ್ಬೋದು, ಅಲ್ಲಿ ಕೇಳ್ಬೋದು. ಇವ್ರಿಗೆ ಏನೋ ಪೊಸಿಷನ್ ಬೇಕಾದರೆ ಸರ್ಕಾರ ಕೇಳಿ, ಸರ್ಕಾರ ನಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ. ಸೊ ನಾವು ಅದೇ ಥರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ನಮಗೆ ಇಲ್ಲಿ ನಮ್ಮದು ವೆರಿ ಫಸ್ಟ್ ಡೈರೆಕ್ಟರು ಆ್ಯಂಡ್ ಕಮಿಟಿ ಇಲ್ಲಿ KCCDC. ಸೊ ನಾವು ಫೌಂಡೇಶನ್ ಹೆಂಗೆ ಕಟ್ತೀವಿ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ KCCDC ಬಳರ್ತದೆ ಅಂತ ನಮಗೆ ವಿ ಬಿಲೀವ್ ದಟ್ ವಾಟ್ ಸ್ಟ್ರಾಂಗ್ ಫೌಂಡೇಶನ್ ಯು ಪುಟ್ ಆ ಥರದನ್ನೇ ಬೆಳೀತದೆ. ಸೊ ವಿ ಆರ್ ವರ್ಕ್ ವೆರಿ ಹಾರ್ಡ್. ನಮ್ಮ ಚೇರ್ಮನ್ನು, MD ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ಸು ಅವರು ಡಿಸ್ಟ್ರಿಕ್ಟಲ್ಲಿ ಹೋಗ್ಬಿಟ್ಟು ಹೇಳಿದ್ದಾರೆ. ಆ್ಯಂಡ್ ತುಂಬ ಜನರ ಹತ್ರ ಮಾತಾಡಿದ್ದಾರೆ, ತುಂಬ ಕಾರ್ಯಕ್ರಮ ಮಾಡಿದ್ದಾರೆ, ಅವ್ರು ಸ್ವಂತ ದುಡ್ಡು ಹಾಕ್ಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ನಾವು ಸರ್ಕಾರ ರೂಲ್ಸ್ ಫಾಲೋ ಮಾಡ್ತೀವಿ. ಸ್ವಲ್ಪ ಜನರಿಗೆ ಅವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ನನಗೆ ಭಯ ಇಲ್ಲ ಹೇಳೋಕ್ಕೆ. ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಮತ್ತು ಅವ್ರದ್ದು ದೇರ್ ಇಂಟೆನ್ಷನ್ ಇಸ್ ನಾಟ್ ಟು ಹೆಲ್ಪ್ ದ ಕ್ರಿಶ್ಚಿಯನ್ ಕಮ್ಯುನಿಟಿ. ನೀವು ಅರ್ಜಿಗಳ ಕುರಿತು ಹೇಳ್ತಾ ಇದ್ದೀರಾ? ಅಪ್ಲಿಕೇಶನ್ಸ್ ಅಲ್ಲಿ ಚರ್ಚ್ ಕಮ್ಯುನಿಟಿ ಸೆಂಟರ್ದು ಅವ್ರದ್ದು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಮತ್ತು ಆಡಿಟೆಡ್ ಅಕೌಂಟ್ಸ್ ಫೇಕ್ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಿದ ಮೇಲೆ ಈಗ ಹೇಳ್ತಾರೆ 2ನೇ ಅರ್ಜಿ ಬೀದರ್ಗೆ ನಾವು ಸರ್ಕಾರ ಕೊಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ವಾಸ್ ಗಿವನ್ ಬೈ KMDC, ಅದು ಅವರು ಕೊಟ್ಟರು. ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಬಂದರೆ ನಾವು ಅದಕ್ಕೆ ವಿ ಆರ್ ರೆಸ್ಪಾನ್ಸಿಬಲ್. ನಿಮಗೆ ಈ ಥರದ್ದು ಕೊಟ್ಬಿಟ್ಟು ದುಡ್ಡು ತಗೊಳ್ಳೋದೋ ಇಲ್ಲ. ನಾವು ಒಬ್ರೊಬ್ರನ್ನ ಇಟ್ಕೊಂಡು ಮೇಲೆ ಬರೆಸ್ಬೇಕು ಎವ್ರಿಬಡಿ. ಮತ್ತು ಈ KCCDC ಬರೀ ಕ್ರಿಶ್ಚಿಯನ್ ಚರ್ಚ್ ರೆನೋವೇಷನ್ನು, ಸ್ಮಶಾನ, ಕಾಂಪೌಂಡ್ ವಾಲು, ಕಮ್ಯುನಿಟಿ ಸೆಂಟರ್ ಬಗ್ಗೆ ಇಲ್ಲ. ನಾವು ಮೋರ್ ದೆನ್ ಬಿಲ್ಡಿಂಗ್ಸ್, ನಮಗೆ ವಿ ವಾಂಟ್ ಟು ಬಿಲ್ಡ್ ಪೀಪಲ್. ವಿ ವಾಂಟ್ ಟು ಬಿಲ್ಡ್ ಅವರ್ ಚಿಲ್ಡ್ರನ್ಸ್ ಎಡ್ಯುಕೇಷನ್. ವಿ ವಾಂಟ್ ಟು ಬಿಲ್ಡ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಫಾರ್ ವಿಮೆನ್. ನಾವು ಈಗ ನಮ್ಮ ಕಮ್ಯುನಿಟಿಗೆ ಏನು ಬೇಕು ಅಂತ ನಾವೆಲ್ಲ ಓದಿದ್ವಿ, ನಾವೆಲ್ಲ ರಿಸರ್ಚ್ ಮಾಡಿದ್ವಿ. ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇಫ್ ಸಂಬಡಿ ಕಮ್ಸ್ ಟುಮಾರೋ ಆ್ಯಂಡ್ ಕ್ಯಾನ್ ಡೂ ಅ ಬೆಟರ್ ಜಾಬ್ ದೆನ್ ಅಸ್, ಮೋಸ್ಟ್ ವೆಲ್ಕಮ್. ನಮ್ಮ ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ಒಳ್ಳೆ ಆಗಬೇಕು. ನನಗೆ ಈ ಸೀಟು, ಈ ಪೊಸಿಷನು ಇಂಪಾರ್ಟೆಂಟ್ ಇಲ್ಲ, ನಮ್ಮ ಸಮುದಾಯ ಇಂಪಾರ್ಟೆಂಟು. ಅದೇ ಥರ ನಮ್ಮ ಫುಲ್ ಡೈರೆಕ್ಟರ್ಸ್ನು ಹಂಗೆ ಇದ್ದಾರೆ. ಸೊ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಓನ್ಲಿ ಅಬೌಟ್ ಕ್ರಿಶ್ಚಿಯನ್. KCCDC ಇಸ್ ನಾಟ್ ಓನ್ಲಿ ಅಬೌಟ್ ಬಿಲ್ಡಿಂಗ್ಸ್. ಅವರು ಎಜುಕೇಶನ್ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್, ಓನ್ಲಿ ಚರ್ಚ್ ಬಗ್ಗೆ ಹೇಳ್ತಾರೆ, ರೆನೋವೇಷನ್ ಆಗ್ತಾರೆ. ಸರ್ ಇಲ್ಲಿ ಅಪ್ಲಿಕೇಶನ್ ಫೈಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಒಂದು ಕಲ್ಲು ಹಾಕ್ಲಿಲ್ಲ ಸರ್, ದುಡ್ಡು ತಗೊಂಡಿದ್ದಾರೆ. ಅದು ನಾವು ಚೆಕ್ ಮಾಡ್ಬಿಟ್ಟು ಕೊಡ್ತೀವಿ ಸರ್.
ಸುಮ್ಮನೆ ಹಂಗೆ ಅವಾಗ ಸುಮ್ನೆ ಪೇಪರ್ ಹೋಗ್ತಾ ಇತ್ತು. ಹಾಕಿದ್ರೆ ನಿಮ್ಗೆ ಸಿಕ್ಕತ್ತೆ ದುಡ್ಡು ಅಂತ ಇಲ್ಲ ಸರ್. ಮತ್ತೆ ನಾವು ಬೇರೆ ಬೇರೆ ಸ್ಕೀಮ್ಸ್ಗೆಲ್ಲ ಹಾಕ್ತೀವಿ. ಬರೀ ನಾವು ಚರ್ಚ್ಗೆ ಮಾತ್ರ ಕಟ್ಟೋದಕ್ಕೆ ಎಲ್ಲ ದುಡ್ಡು ಕಟ್ಟಿದ್ರೆ ಮತ್ತೆ ನಮ್ಮ ಮಕ್ಳಿಗೂ ಎಜುಕೇಶನ್ ಬಗ್ಗೆ ಏನಾಗುತ್ತೆ? ಅವ್ರದ್ದು ಇನ್ನೊಂದು ಆರೋಪ ಇದೆ ಮೇಡಮ್, KS ಆಫೀಸರ್ ಎಲ್ಲ ಕೂತ್ಕೋಬೇಕು ಇಲ್ಲಿ, ಅವರೆಲ್ಲ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಅದೇ. ಇಲ್ಲಾಂದ್ರೆ ಸರ್ಕಾರಕ್ಕೆ IS ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಸರ್ಕಾರಕ್ಕೆ ಕೊಡ್ಲಿ ಸರ್, ಸರ್ಕಾರ ಅಪಾಯಿಂಟ್ ಮಾಡಿದ್ರೆ ನಾವು ಇಟ್ಕೊಳ್ಳೋಣ. ಅದು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಅಬೌಟ್ ದಟ್. ಯಾರು ಬರಬೇಕು, ಯಾರು ಕೂತ್ಕೋಬೇಕು, ನಮಗೆ ಏನು ತೊಂದರೆ ಇಲ್ಲ. ನಮಗೆ ಇವತ್ತು ಅಪಾಯಿಂಟ್ ಮಾಡಿದ್ದಾರೆ, ಅಕಾರ್ಡಿಂಗ್ಲಿ ವಿ ವಿಲ್ ಮೇಕ್ ಶೂರ್ ದಟ್ ವಿ ಫಾಲೋ ದ ರೂಲ್ಸ್, ಬಿಕಾಸ್ ಟುಮಾರೋ ಇಟ್ ಇಸ್ ನಾಟ್ ಜಸ್ಟ್ ನಮ್ಮ ಸಮುದಾಯ ಪ್ರೊಟೆಕ್ಟ್ ಮಾಡೋದಿಲ್ಲ, ನಮ್ಮ ಸರ್ಕಾರ ನಂಬ್ಕೊಂಡು ದುಡ್ಡು ಕೊಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ಯಾರು ನಮ್ಮ ಸರ್ಕಾರ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ಕಪ್ಪು ಚುಕ್ಕೆ. ಕಪ್ಪು ಚುಕ್ಕೆ ಬರಬಾರ್ದು. ಸೊ ವಿ ಆರ್ ಕಂಡಕ್ಟಿಂಗ್ ಅವರ್ ಸೆಲ್ಸ್ ಲೈಕ್ ದಟ್. ಅವ್ರಿಗೆ ಹೇಳಿ ಸರ್, ದರ್ ಆರ್ ಮೆನಿ ಫೋರಮ್ಸ್. ದಿಸ್ ಇಸ್ ಅ ಡೆಮೋಕ್ರಸಿ. ದೇ ಆರ್ ಫ್ರೀ ಟು ಪ್ರೊಟೆಸ್ಟ್, ದೇ ಆರ್ ಫ್ರೀ ಟು ಸೇ ವಾಟ್ ಎವರ್ ದೇ ವಾಂಟ್. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ದಟ್. ಬಟ್ ಇದು ನನಗೆ ಹೇಳೋಕ್ಕೆ ಇಷ್ಟ, ದಟ್ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ವೆಬ್ಸೈಟ್ಗೆ ಹೋಗಿ KCCDC ಆನ್ಲೈನ್ ಗೂಗಲಲ್ಲಿ ಟೈಪ್ ಮಾಡಿದರೆ ಏನೇನು ಕಾರ್ಯಕ್ರಮ ಬೇಕು. ಮುಂಚೆ ನಮ್ಮ KMDCಯಲ್ಲಿ 8:1:1 ಇತ್ತು. So 8 will go to Muslims because they are higher population, 1% will come to Christian, 1 will go to other minorities. ಈಗ ಎಲ್ಲ ಬರೋದು ಬರೀ ಕ್ರೈಸ್ತವರಿಗೆ. ಸೊ ವಿ ಹ್ಯಾವ್ ಸೋ ಮೆನಿ. ಬಟ್ ನಾವು ನಮಗೆ ಇರೋದು ದುಡ್ಡಲ್ಲಿ ಎಷ್ಟು ಏನೇನು ಎಲ್ಲ ಫಾಲ್ಸ್ ಇನ್ಫಾರ್ಮೇಷನು ಯಾರಾದರೂ ಬರಲಿ, ಬಟ್ ನಮಗೆ ಕೊಟ್ಟಿರೋದು ನೀವು ನಮ್ಮ ಮೇಲೆ ಕಣ್ಣಾಕ್ಬೇಡ. ಸರ್ಕಾರಕ್ಕೆ ಹೋಗ್ಬಿಟ್ಟು ಕೇಳಿ ನಿಮ್ಗೆ ಕೊಟ್ಟರೆ ನೀವು ಬಂದು ಕೂತ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್. ಇನ್ನೊಂದ್ಸಲಿ ಸ್ವಲ್ಪ ನಿಮ್ಮ ಪರಿಚಯ, ನಿಮ್ಮ ಹೆಸರು ಇನ್ನೊಂದ್ಸಲಿ. ನನ್ನ ಹೆಸರು ವಿನೀಶಾ ನೀರು. ನಾನು 2 ಬಾರಿ MLA ಆಗಿದೆ ಕರ್ನಾಟಕ ಸರ್ಕಾರದಲ್ಲಿ, ನಾಮನಿರ್ದೇಶಕ MLA ಥರ. ಈಗ ನಾನು ವೈಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಕ್ರಿಶ್ಚಿಯನ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸರಿ.